ಅರ್ಥಶಾಸ್ತ್ರದ ಮೊದಲನೇ ಅಧ್ಯಾಯವಾದ ಅಭಿವೃದ್ಧಿಯನ್ನು ಕುರಿತು ಈ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ. ಹಾಗಾದರೆ ಈ ಒಂದು ತರಗತಿಯಲ್ಲಿ ಮುಖ್ಯವಾಗಿ ಯಾವ ಅಂಶಗಳನ್ನು ನಾವು ಗಮನಿಸಲಿದ್ದೇವೆ? ಅಭಿವೃದ್ಧಿಯ ಅರ್ಥ, ಅದಕ್ಕೆ ಬೇರೆ ಬೇರೆ ಅರ್ಥಶಾಸ್ತ್ರಜ್ಞರು ನೀಡಿದಂಥ ಒಂದು ವ್ಯಾಖ್ಯಾನ, ಅಲ್ಲದೆ ಆರ್ಥಿಕ ಅಭಿವೃದ್ಧಿ ಮಾತ್ರ ಅಭಿವೃದ್ಧಿಯೇ, ಆರ್ಥಿಕ ಅಭಿವೃದ್ಧಿಯ ಜೊತೆಗೆ ಬೇರೆ ಬೇರೆ ಈ ಅಭಿವೃದ್ಧಿಯನ್ನು ಅಳೆಯುವಂಥ ಅಂಶಗಳಾವವು, ಅಲ್ಲದೆ ಅಭಿವೃದ್ಧಿಯ ಒಂದು ಹಿನ್ನೆಲೆಯಲ್ಲಿ ಯಾವ ಯಾವ ಬೆಳವಣಿಗೆಗಳನ್ನು ನಾವು ಕಾಣುತ್ತೇವೆ, ಅಭಿವೃದ್ಧಿ ವಿಶ್ವಾದ್ಯಂತ ಯಾವ ರೂಪದಲ್ಲಿ ಅಳೆಯಲಾಗುತ್ತದೆ, ಈ ಒಂದು ವಿಚಾರಗಳನ್ನು ಕುರಿತು ಈ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡಲಿದ್ದೇವೆ. ಅರ್ಥಶಾಸ್ತ್ರ ಎಕನಾಮಿಕ್ಸ್ ಅಧ್ಯಾಯ 1 ಅಭಿವೃದ್ಧಿಯನ್ನು ಕುರಿತು ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಚರ್ಚಿಸೋಣ. ಪ್ರೀತಿಯ ಮಕ್ಕಳೇ, ಅಭಿವೃದ್ಧಿ ಎನ್ನುವ ಪದಕ್ಕೆ ಪರ್ಯಾಯವಾಗಿ ನಾವು ಒಂದು ಬೇರೆ ಬೇರೆ ಪದಗಳನ್ನು ಬಳಸುವುದಾದರೆ ಇದನ್ನು ನಾವು ಪ್ರಗತಿ ಎಂದು ಸಹ ಕರೆಯಬಹುದು. ಅಲ್ಲದೆ ಈ ಒಂದು ಅಧ್ಯಾಯದಲ್ಲಿ ನಾವು ಈ ಕೆಳಗಿನ ಅಂಶಗಳನ್ನು ಚರ್ಚಿಸೋಣ. ಮುಖ್ಯವಾಗಿ ಅಭಿವೃದ್ಧಿ ಪದದ ಅರ್ಥ ಮತ್ತು ವ್ಯಾಖ್ಯಾನ, ಅಲ್ಲದೆ ಅನಾಭಿವೃದ್ಧಿಯ ಅರ್ಥ ಮತ್ತು ಸ್ವರೂಪ. ಇನ್ನು ಎರಡನೆಯದಾಗಿ ಮಾನವ ಅಭಿವೃದ್ಧಿಯ ಸೂಚಕಗಳು, ಅಲ್ಲದೆ ಮಾನವ ಅಭಿವೃದ್ಧಿಯ ಸೂಚಕಗಳ ಜೊತೆಗೆ ಲಿಂಗ ಸಂಬಂಧಿ ಅಭಿವೃದ್ಧಿ, ಇವುಗಳನ್ನು ಕುರಿತು ನಾವು ಈ ಒಂದು ತರಗತಿಯಲ್ಲಿ ಚರ್ಚಿಸೋಣ. ಪ್ರೀತಿಯ ಮಕ್ಕಳೇ, ನಾವು ಸಾಮಾನ್ಯವಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಅಭಿವೃದ್ಧಿ, ಡೆವಲಪ್ಮೆಂಟ್ ಎನ್ನುವ ಪದವನ್ನು ಬಳಸುತ್ತಿರುತ್ತೇವೆ. ಹಾಗಾದರೆ ಈ ಅಭಿವೃದ್ಧಿ ಎಂದರೇನು? ಯಾವುದೇ ಒಂದು ಕ್ಷೇತ್ರದಲ್ಲಿ ವ್ಯಕ್ತಿಗಳ ಪ್ರಗತಿ ಅಭಿವೃದ್ಧಿ ಎಂದು ಕರೆಯುತ್ತೇವೆ. ಅಲ್ಲದೆ ಇದನ್ನು ನಾವು ಹಣಕಾಸಿಗೆ ಹೋಲಿಸಿದರೆ ಆರ್ಥಿಕ ಅಭಿವೃದ್ಧಿ ಎಂದು ಕರೆಯುತ್ತೇವೆ. ಒಂದು ರಾಷ್ಟ್ರದ ಜನರ ಆರ್ಥಿಕ ಆಶೋತ್ತರಗಳನ್ನು ಪೂರೈಸುವ ಸಾಮರ್ಥ್ಯ ಹೆಚ್ಚಿಸಿ ಬಡತನ, ನಿರುದ್ಯೋಗ, ಅಸಮಾನತೆ, ಹಣದಬ್ಬರಗಳಂಥ ಆರ್ಥಿಕ ಸಮಸ್ಯೆಗಳನ್ನು ನಿಯಂತ್ರಿಸುವ ಆರ್ಥಿಕ ಅಭಿವೃದ್ಧಿ ಎಂದು ಕರೆಯಬಹುದು. ಎಂದರೆ ಪ್ರೀತಿಯ ಮಕ್ಕಳೇ, ಪ್ರತಿಯೊಂದು ದೇಶಕ್ಕೂ ಅದರದೇ ಆದಂಥ ಹಲವಾರು ಸಮಸ್ಯೆಗಳಿರುತ್ತೆ. ಅದು ನಿರುದ್ಯೋಗದ ಸಮಸ್ಯೆ ಆಗಿರಬಹುದು, ಹಣದಬ್ಬರದ ಸಮಸ್ಯೆ ಆಗಿರಬಹುದು, ಅಥವಾ ಈ ಹಣಕಾಸಿನ ಅಸಮಾನತೆಯ ಸಮಸ್ಯೆ ಆಗಿರಬಹುದು. ಅದನ್ನು ನಿಯಂತ್ರಿಸಿ ಎಲ್ಲರಿಗೂ ಆರ್ಥಿಕತೆಯ ಒಂದು ಬೆಳವಣಿಗೆಗೆ ಅವಕಾಶ ನೀಡುವಂತಹ, ಆರ್ಥಿಕವಾಗಿ ಎಲ್ಲರನ್ನೂ ಸಬಲರನ್ನಾಗಿಸುವ ಒಂದು ವ್ಯವಸ್ಥೆಗೆ ನಾವು ಆರ್ಥಿಕ ಅಭಿವೃದ್ಧಿ ಅಥವಾ ಆರ್ಥಿಕ ಪ್ರಗತಿ ಎಂದು ಕರೆಯುತ್ತೇವೆ. ಅಲ್ಲದೆ ಒಂದು ಕ್ಷೇತ್ರ ಇಲ್ಲವೇ ವ್ಯಕ್ತಿಗಳ ಪ್ರಗತಿಯನ್ನು ಸೂಚಿಸಲು ನಾವು ಅಭಿವೃದ್ಧಿ ಅಥವಾ ಡೆವಲಪ್ಮೆಂಟ್ ಎನ್ನುವ ಪದವನ್ನು ಬಳಸುತ್ತೇವೆ. ಉದಾಹರಣೆಗೆ, ಒಂದು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಲಭಿಸುವಂತೆ ಮಾಡಿ ಆ ಗ್ರಾಮದ ಮಕ್ಕಳಿಗೆ ಶಿಕ್ಷಣದ ಅವಕಾಶಗಳನ್ನು ನೀಡಿ ಅಲ್ಲಿರುವ ಯುವಕರಿಗೆ ಕೆಲಸವನ್ನು ನೀಡುವ ಒಂದು ವ್ಯವಸ್ಥೆಗೆ ನಾವು ಗ್ರಾಮೀಣ ಅಭಿವೃದ್ಧಿ ಎಂದು ಕರೆಯಬಹುದು. ಪ್ರೀತಿಯ ಮಕ್ಕಳೇ, ಪ್ರೊಫೆಸರ್ ಮೀರ್ ಬಾಲ್ಡ್ವಿನ್ ಅವರ ಪ್ರಕಾರ ಒಂದು ರಾಷ್ಟ್ರದ ನೈಜ ರಾಷ್ಟ್ರೀಯ ವರಮಾನವು ದೀರ್ಘಾವಧಿವರೆಗೂ ಹೆಚ್ಚಳವಾದರೆ ಈ ಒಂದು ಪ್ರಕ್ರಿಯೆಗೆ ಆರ್ಥಿಕ ಅಭಿವೃದ್ಧಿ ಎನ್ನಬಹುದು. ಇಲ್ಲಿ ನೋಡಬಹುದು ಪ್ರೊಫೆಸರ್ ಮೀರ್ ಮತ್ತು ಬಾಲ್ಡ್ವಿನ್ ಅವರ ಭಾವಚಿತ್ರ. ಯಾವುದೇ ಒಂದು ರಾಷ್ಟ್ರವಾಗಿರಲಿ, ಆ ರಾಷ್ಟ್ರದ ವರಮಾನವು
ದೀರ್ಘಾವಧಿವರೆಗೂ ಹೆಚ್ಚಳವಾಗುವಂಥ ಒಂದು ಪ್ರಕ್ರಿಯೆ. ಅಂದರೆ ಪ್ರೀತಿಯ ಮಕ್ಕಳೇ, ಯಾವುದೋ ಒಂದು ರಾಷ್ಟ್ರದ ವರಮಾನ ಒಂದು ವರ್ಷ ಹೆಚ್ಚಾಗಿ, ಎರಡನೇ ವರ್ಷಕ್ಕೆ ಕಡಿಮೆಯಾಗಿ, ಮೂರನೇ ವರ್ಷಕ್ಕೆ ಅತಿ ಕಡಿಮೆ ಆದರೆ ಅದನ್ನು ನಾವು ಅಭಿವೃದ್ಧಿ ಎಂದು ಕರೆಯುವುದಿಲ್ಲ. ದೀರ್ಘಾವಧಿಯವರೆಗೆ ಎಂದರೆ ಅಟ್ಲೀಸ್ಟ್ ಒಂದು 10 ವರ್ಷದವರೆಗೂ ಆ ದೇಶ ಅಭಿವೃದ್ಧಿಯಾಗುವುದನ್ನು ನಾವು ನೋಡಬೇಕು. ಒಂದು 10 ವರ್ಷಗಳವರೆಗೂ ಆ ದೇಶ ಅಭಿವೃದ್ಧಿಯ ಪಥದಲ್ಲಿ ಮುಂದುವರೆದರೆ ಆಗ ನಾವು ಅದನ್ನು ನೈಜ ಅಭಿವೃದ್ಧಿ ಎಂದು ಕರೆಯುತ್ತೇವೆ. ಅಭಿವೃದ್ಧಿ ಎನ್ನುವಂಥದ್ದು ಒಂದು ಪ್ರಕ್ರಿಯೆ. ಇದರಲ್ಲಿ ಹಲವಾರು ಅಂಶಗಳು, ವಿಧಿವಿಧಾನಗಳು ಒಳಗೊಂಡಿವೆ. ಅಲ್ಲದೆ ಅಭಿವೃದ್ಧಿ ಎನ್ನುವಂಥದ್ದು ನೈಜ ರಾಷ್ಟ್ರೀಯ ವರಮಾನದ ಹೆಚ್ಚಳ. ನೈಜ ರಾಷ್ಟ್ರೀಯ ವರಮಾನದ ಹೆಚ್ಚಳವೆಂದರೆ ಒಂದು ರಾಷ್ಟ್ರದಲ್ಲಿರುವ ಹೆಚ್ಚಿನ ಜನಸಂಖ್ಯೆ ಅಥವಾ ಎಲ್ಲ ಜನರು ಆರ್ಥಿಕವಾಗಿ ಸಬಲರಾಗುವಂಥದ್ದು. ಅಲ್ಲದೆ ಅಭಿವೃದ್ಧಿ ಎನ್ನುವಂತಹದ್ದು ದೀರ್ಘಾವಧಿವರೆಗೂ ಹೆಚ್ಚಳವಾಗುತ್ತಿರಬೇಕು. ಪ್ರೀತಿಯ ಮಕ್ಕಳೇ, ಇಲ್ಲಿ ಅಭಿವೃದ್ಧಿ ಎನ್ನುವುದು ಒಂದು ಪ್ರಕ್ರಿಯೆ. ಹೇಗೆ? ಉತ್ಪಾದನಾಂಗಗಳ ಪೂರೈಕೆ ಮತ್ತು ಸರಕು ಸೇವಿಕೆಗಳ ಬೇಡಿಕೆಯಲ್ಲಿನ ಬದಲಾವಣೆಗಳನ್ನು ಸೂಚಿಸುತ್ತದೆ. ಯಾವುದೇ ಒಂದು ಸಮಾಜ ಎಲ್ಲ ಹಂತಗಳಲ್ಲೂ ಒಂದೇ ರೀತಿಯಾದಂಥ ಬೇಡಿಕೆಗಳನ್ನು ಹೊಂದಿರುವುದಿಲ್ಲ ಮಕ್ಕಳೇ. ಪ್ರತಿಯೊಂದು ಸಮಾಜದ ಬೇಡಿಕೆಗಳು ಕಾಲಕ್ರಮೇಣ ಬದಲಾಗುತ್ತಿರುತ್ತವೆ. ಕಾಲಕ್ರಮೇಣದಲ್ಲಿ ಬದಲಾಗುವ ಈ ಒಂದು ಉತ್ಪಾದನೆಗಳು ಅಥವಾ ಬೇಡಿಕೆಗಳು ಏನಿದೆ, ಅದು ಸಮಾಜ ಮತ್ತು ದೇಶ ಮತ್ತು ಅಲ್ಲಿನ ವ್ಯವಸ್ಥೆ ಪೂರೈಸುವಂತಿರಬೇಕು. ಉದಾಹರಣೆಗೆ, ಉತ್ಪಾದನಾಂಗಗಳ ಪೂರೈಕೆಯು ಹೊಸ ಸಂಪನ್ಮೂಲಗಳ ಶೋಧ, ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ, ಬಂಡವಾಳದ ಸಂಚಯನ, ಜನಸಂಖ್ಯಾ ಬೆಳವಣಿಗೆ, ಉತ್ತಮ ತಾಂತ್ರಿಕತೆಯ ಕಾರಣಗಳಿಂದಾಗಿ ಬದಲಾವಣೆಯಾಗುವ ಈ ಒಂದು ಪ್ರಕ್ರಿಯೆ ನಾವು ನೋಡುತ್ತೇವೆ. ಎಂದರೆ ಪ್ರೀತಿಯ ಮಕ್ಕಳೇ, ಯಾವುದೇ ಒಂದು ಸಮಾಜವಾಗಿರಲಿ, ಆ ಸಮಾಜದಲ್ಲಿ ನಾವು ಆ ಸಮಾಜದ ಬೇಡಿಕೆಗಳು ಕಾಲಾನುಕ್ರಮದಲ್ಲಿ ಬದಲಾವಣೆಯಾಗುತ್ತಾ ಸಾಗುತ್ತವೆ. ಹಾಗೆ ಬದಲಾದ ಒಂದು ವ್ಯವಸ್ಥೆಗೆ ಬೇಡಿಕೆಗಳನುಗುಣವಾಗಿ ಉತ್ಪಾದನೆ ಕೈಗೊಂಡರೆ ಆ ದೇಶ ಅಭಿವೃದ್ಧಿ ಸಾಧಿಸುತ್ತದೆ. ಪ್ರೀತಿಯ ಮಕ್ಕಳೇ, ಇನ್ನು ಜನಸಂಖ್ಯೆಯು ಬೆಳವಣಿಗೆಯಾಗುತ್ತಾ ಸಾಗುತ್ತದೆ. ಯಾವುದೇ ಒಂದು ದೇಶವಾಗಿರಲಿ, ಆ ದೇಶದ ಜನಸಂಖ್ಯೆಯು ಸಹ ಬೆಳವಣಿಗೆಯಾಗುತ್ತಾ ಸಾಗುತ್ತದೆ. ಈ ರೀತಿಯಾಗಿ ಬೆಳವಣಿಗೆಯಾಗುವ ಜನಸಂಖ್ಯೆಗೆ ಬೇಕಾಗುವಂಥ ಮೂಲ ಸೌಕರ್ಯಗಳನ್ನು ನೀಡುವ ಒಂದು ಸಾಮಾಜಿಕ ಪ್ರಕ್ರಿಯೆ. ಅಲ್ಲದೆ ನೈಜ ರಾಷ್ಟ್ರೀಯ ವರಮಾನ ಒಂದು ವರ್ಷದ ಅವಧಿಯಲ್ಲಿ ಒಂದು ದೇಶ ತಾನು ಉತ್ಪಾದಿಸಿದ ಎಲ್ಲ ಸರಕು ಸೇವೆಗಳ ಒಟ್ಟು ಮೌಲ್ಯವೇ ರಾಷ್ಟ್ರೀಯ ವರಮಾನ. ನೈಜ ಎಂದರೆ ಅಭಿವೃದ್ಧಿಯು ಜನರ ಕೊಳ್ಳುವ ಶಕ್ತಿಯನ್ನು ಬಿಂಬಿಸುತ್ತದೆ. ಎಂದರೆ ಒಂದು ವರ್ಷದ ಕಾಲಾವಧಿಯಲ್ಲಿ ಒಂದು ದೇಶ ಏನೆಲ್ಲ ಸರಕು ಸೇವೆಗಳನ್ನು ನೀಡುತ್ತದೆ, ಅದರ ಒಟ್ಟು ಮೌಲ್ಯವೇ ರಾಷ್ಟ್ರೀಯ ವರಮಾನ. ಇಲ್ಲಿ ನೈಜ ಎನ್ನುವ ಪದವು ಆ ರಾಷ್ಟ್ರದ ಜನರ ನಿಜವಾದ ಕೊಳ್ಳುವ ಶಕ್ತಿಯನ್ನು ಬಿಂಬಿಸುತ್ತದೆ. ಹಾಗೆ ಬೆಲೆ ಬದಲಾವಣೆ ವರಮಾನವನ್ನು ಹೊಂದಾಣಿಕೆ ಮಾಡಿದಾಗ
ನೈಜ ವರಮಾನ ಅಥವಾ ಹಣದ ವಾಸ್ತವಿಕ ಖರೀದಿ ಸಾಮರ್ಥ್ಯ ದೊರಕುತ್ತದೆ. ಇದು ಅಭಿವೃದ್ಧಿಯನ್ನು ಪೋಷಿಸುವಲ್ಲಿ ಬೆಲೆಗಳ ಸ್ಥಿರತೆ ಕಾಯ್ದುಕೊಳ್ಳುವ ಅವಶ್ಯಕತೆಯನ್ನು ಸೂಚಿಸುತ್ತದೆ. ಎಂದರೆ ಪ್ರೀತಿಯ ಮಕ್ಕಳೇ, ಯಾವುದೇ ಒಂದು ದೇಶ ನೈಜ ರಾಷ್ಟ್ರೀಯ ವರಮಾನ ಅಭಿವೃದ್ಧಿ ಹೊಂದುತ್ತಿದೆ ಎಂದು ನಾವು ತಿಳಿದುಕೊಳ್ಳಬೇಕಾದರೆ ಆ ದೇಶದಲ್ಲಿನ ಪ್ರತಿಯೊಬ್ಬ ನಾಗರಿಕನೂ ಸಹ ತನಗೆ ಬೇಕಾಗುವಂತಹ ಮೂಲಭೂತ ಸೌಕರ್ಯಗಳನ್ನು ಕೊಂಡುಕೊಳ್ಳುವ ಶಕ್ತಿಯನ್ನು, ಆರ್ಥಿಕ ಸಬಲತೆಯನ್ನು ಸಾಧಿಸಿರಬೇಕು. ಒಂದು ವೇಳೆ ರಾಷ್ಟ್ರೀಯ ವರಮಾನ ಹೆಚ್ಚಾಗಿಯೂ ಅಲ್ಲಿನ ಜನಕ್ಕೆ ತಮಗೆ ಬೇಕಾಗುವಂತಹ ಮೂಲಭೂತ ಸೌಕರ್ಯಗಳನ್ನು ಪಡೆಯುವಲ್ಲಿ, ಗಳಿಸುವಲ್ಲಿ ವಿಫಲರಾದರೆ ಅದನ್ನು ನಾವು ನೈಜ ರಾಷ್ಟ್ರೀಯ ವರಮಾನ ಎನ್ನುವುದಿಲ್ಲ ಮಕ್ಕಳೇ. ಪ್ರೀತಿಯ ಮಕ್ಕಳೇ, ಇನ್ನು ದೀರ್ಘಾವಧಿ ಹೆಚ್ಚಳ. ಯಾವುದೇ ಒಂದು ದೇಶದ ಅಭಿವೃದ್ಧಿ ಎನ್ನುವಂತಹದ್ದು 1 ವರ್ಷವೋ 2 ವರ್ಷಕ್ಕೋ ಸೀಮಿತವಾಗಿರಬಾರದು. ಅದು 10 ವರ್ಷಕ್ಕಿಂತಲೂ ಮೇಲ್ಪಟ್ಟದ್ದಾಗಿರಬೇಕು. ಇದನ್ನು ನಿಮಗೆ ತುಂಬ ಒಂದು ಸಣ್ಣ ಉದಾಹರಣೆ ಮೂಲಕ ಅರ್ಥೈಸುವುದಾದರೆ, ನೀವು 10ನೇ ತರಗತಿಯಲ್ಲಿ ಉತ್ತಮ ಫಲಿತಾಂಶ ಪಡೆದು 1ನೇ ವರ್ಷದ PUC 2ನೇ ವರ್ಷದ PUCಯಲ್ಲಿ ಉತ್ತಮ ಅಂಕ ಪಡೆಯದಿದ್ದರೆ ನಿಮ್ಮನ್ನು ಜಾಣ ಎಂದು ಪರಿಗಣಿಸಲಾಗದು. ನಿಮ್ಮನ್ನು ಜಾಣ ಎಂದು ಪರಿಗಣಿಸಬೇಕಾದರೆ 10ನೇ ತರಗತಿಯಲ್ಲಿಯೂ ತಾವು ಉತ್ತಮ ಫಲಿತಾಂಶ ಪಡೆಯುವುದಲ್ಲದೆ ಮುಂದೆ ಪಡೆಯುವಂಥ ಎಲ್ಲ ಶಿಕ್ಷಣ ಒಂದು ವಿಷಯಗಳಲ್ಲೂ ತಾವು ಉತ್ತಮ ಅಂಕ, ಉತ್ತಮ ಜ್ಞಾನ ಪಡೆದರೆ ಮಾತ್ರ ತಮ್ಮನ್ನು ಜಾಣನೆಂದು ಪರಿಗಣಿಸಲಾಗುವುದು. ಅದೇ ರೀತಿ ಯಾವುದೇ ಒಂದು ದೇಶ ಕಡಿಮೆ ಸಮಯದ ಅವಧಿಗೆ ಅಭಿವೃದ್ಧಿಯನ್ನು ಸಾಧಿಸಿ ನಂತರ ಅನಾಭಿವೃದ್ಧಿಗೊಂಡರೆ ಅದನ್ನು ನಾವು ಅಭಿವೃದ್ಧಿ ಎಂದು ಕನ್ಸಿಡರ್ ಮಾಡಲು ಆಗುವುದಿಲ್ಲ, ಅಭಿವೃದ್ಧಿ ಎಂದು ತೆಗೆದುಕೊಳ್ಳಲು ಆಗುವುದಿಲ್ಲ. ಈ ಅಭಿವೃದ್ಧಿ ಎನ್ನುವುದು 10 ವರ್ಷಗಳಿಗೆ ಮೀರಿ ನಡೆಯುತ್ತಿರಬೇಕು. ಆಗ ಮಾತ್ರ ನಾವು ನೈಜ ಅಭಿವೃದ್ಧಿ ಆಗಿದೆ ಎನ್ನುವುದು ಪರಿಗಣಿಸುತ್ತೇವೆ. ಅಲ್ಲದೆ ಬೇಡಿಕೆಯ ಸಂರಚನೆ ಮತ್ತು ಉತ್ಪಾದನಾಂಗಗಳ ಪೂರೈಕೆಗಳಲ್ಲೂ ಸಹ ನಿರಂತರವಾಗಿ ಜನರ ಬೇಡಿಕೆಗನುಗುಣವಾಗಿ ಪೂರೈಕೆಯೂ ಸಹ ಲಭ್ಯವಾಗುವಂತಿರಬೇಕು. ಆಗ ಮಾತ್ರ ನಾವು ಒಂದು ರಾಷ್ಟ್ರ ಅಭಿವೃದ್ಧಿಯಾಗುತ್ತಿದೆ ಎಂದು ಪರಿಗಣಿಸಬಹುದು. ಪ್ರೊಫೆಸರ್ ಕೋಲಿನ್ ಕ್ಲಾರ್ಕ್ ಅವರ ಆರ್ಥಿಕ ಅಭಿವೃದ್ಧಿಯು ಜನರ ಆರ್ಥಿಕ ಕಲ್ಯಾಣದ ಹೆಚ್ಚಳವೆಂದು ವಿವರಿಸುತ್ತಾರೆ. ಎಂದರೆ ಯಾವುದಾದರೂ ಒಂದು ದೇಶದ ಜನರ ಆರ್ಥಿಕತೆ ನಿಜವಾಗಲೂ ಅಭಿವೃದ್ಧಿ ಹೊಂದಿದೆ ಎಂದರೆ ಆ ದೇಶದಲ್ಲಿ ಆರ್ಥಿಕ ಕಲ್ಯಾಣ ಹೆಚ್ಚಳವಾಗಿದೆ ಎಂದರ್ಥ. ಅಲ್ಲದೆ ಆರ್ಥಿಕ ಕಲ್ಯಾಣದ ಹೆಚ್ಚಳವು ದೀರ್ಘಾವಧಿಯವರೆಗೂ ನಿರಂತರವಾಗಿ ಬಡತನದ ಪ್ರಮಾಣ ಕಡಿಮೆ ಮಾಡಿ ಒಂದು ರಾಷ್ಟ್ರವನ್ನು ಸ್ವಪೋಷಕ ಬೆಳವಣಿಗೆಯೆಡೆಗೆ ಕೊಂಡೊಯ್ಯುವ ಪ್ರಕ್ರಿಯೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಪ್ರೀತಿಯ ಮಕ್ಕಳೇ, ಪರೀಕ್ಷಾ ದೃಷ್ಟಿಯಿಂದ ಇಲ್ಲಿ ನೀವು ಪ್ರೊಫೆಸರ್ ಕಾಲಿನ್ ಕ್ಲಾರ್ಕ್ ರವರ ದೀರ್ಘಾವಧಿ ಅಭಿವೃದ್ಧಿ ಅಥವಾ ಕಲ್ಯಾಣ, ಆರ್ಥಿಕ ಕಲ್ಯಾಣ ಎನ್ನುವ ಅಂಶವನ್ನು ಯಾವ ಒಂದು ಅಂಶಗಳ ಮೇಲೆ ವ್ಯಾಖ್ಯಾನಿಸಿದ್ದಾರೆ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಪ್ರೊಫೆಸರ್ ಕೋಲಿನ್ ಕ್ಲಾರ್ಕ್ ರವರ ಪ್ರಕಾರ ದೀರ್ಘಾವಧಿಯವರೆಗೂ ನಿರಂತರವಾಗಿ ಬಡತನದ ಪ್ರಮಾಣ ಕಡಿಮೆಯಾಗಬೇಕು. ಅಲ್ಲದೆ ಒಂದು ರಾಷ್ಟ್ರಕ್ಕೆ ಬೇಕಾಗುವಂತಹ ವಸ್ತುಗಳ ಮತ್ತು ಸೇವೆಗಳ ಪೂರೈಕೆ ಆ ರಾಷ್ಟ್ರದವರಿಂದಲೇ ಆಗಬೇಕು.
ಈ ಅಂಶಗಳನ್ನು ಒಳಗೊಂಡಿದೆ. ಅಲ್ಲದೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಮತ್ತು ಪರಿಸರವನ್ನು ಸಂಪೂರ್ಣವಾಗಿ ನಮ್ಮ ಜನಾಂಗಕ್ಕೆ ಬಳಸಿಕೊಳ್ಳದೆ ಮುಂದಿನ ಪೀಳಿಗೆಯವರಿಗಾಗಿಯೂ ಸಂರಕ್ಷಿಸಿ ಇಡಬೇಕು. ಪ್ರೀತಿಯ ಮಕ್ಕಳೇ, ನೀವು ನಿಜವಾಗಲೂ ಜಾಣರೆಂದರೆ ನಿಮ್ಮ ತಂದೆ ತಾಯಿಯರಿಂದ ಪಿತ್ರಾರ್ಜಿತವಾಗಿ ಬಂದಂಥ ಆಸ್ತಿಯನ್ನು ಬಳಸಿಕೊಂಡು ಜೀವನ ಮಾಡುವುದಲ್ಲ, ಆಸ್ತಿಯನ್ನು ಮಾರಾಟ ಮಾಡಿಕೊಂಡು ಜೀವನ ಮಾಡುವುದಲ್ಲ. ನೀವು ನಿಜವಾಗಿಯೂ ಜಾಣರೆಂದು ಪರಿಗಣಿಸಬೇಕಾದರೆ ನಿಮ್ಮ ಪಿತ್ರಾರ್ಜಿತವಾದ ಆಸ್ತಿಗೆ ಇನ್ನಷ್ಟು ಆಸ್ತಿಯನ್ನು ಸೇರಿಸಿ ನಿಮ್ಮ ಮುಂದಿನ ಪೀಳಿಗೆಗೆ ನೀಡಿ ಹೋಗುವಂತಹದ್ದು. ಇದನ್ನೇ ನಿರಂತರ ಅಭಿವೃದ್ಧಿ ಎಂದು ಕರೆಯಲಾಗುತ್ತದೆ. ಅಭಿವೃದ್ಧಿಯ ಉದ್ದೇಶಗಳನ್ನು ನೋಡುವುದಾದರೆ ವರಮಾನದ ಹೆಚ್ಚಳ, ಬಡತನ, ನಿರುದ್ಯೋಗ ಮತ್ತು ಅಸಮಾನತೆಯ ಇಳಿಕೆ, ಪರಿಸರದ ಸಂರಕ್ಷಣೆ, ಈ ಎಲ್ಲ ಅಂಶಗಳನ್ನು ಒಳಗೊಂಡಿರುವುದೇ ಈ ಅಭಿವೃದ್ಧಿಯ ಉದ್ದೇಶ. ಪ್ರೀತಿಯ ಮಕ್ಕಳೇ, ಈ ದೀರ್ಘಾವಧಿ ಹೆಚ್ಚಳ ಎಂದರೆ ಪ್ರಥಮ ಹಂತದಲ್ಲಿ ಅಭಿವೃದ್ಧಿ ಹೊಂದಿರದ ರಾಷ್ಟ್ರಗಳು ಅಮೇರಿಕಾ, ಕೆನಡಾ. ಪ್ರಥಮ ಹಂತದಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಮೇರಿಕಾ, ಕೆನಡಾ, ಜಪಾನ್, ಜರ್ಮನಿ, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಪಶ್ಚಿಮ ಯುರೋಪ್ನ ರಾಷ್ಟ್ರಗಳು. 1950ರ ನಂತರ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರಗಳಾದಂಥ ಸಿಂಗಪೂರ್, ಹಾಂಗ್ಕಾಂಗ್, ಮಲೇಷ್ಯಾ, ಚೀನಾ ಹಾಗೂ ಇನ್ನೂ ಹಲವು ರಾಷ್ಟ್ರಗಳ ವರಮಾನವು ದೀರ್ಘಾವಧಿ ಸಮಯಕ್ಕೆ ಏರಿಕೆ ಕಂಡಿದ್ದರಿಂದ ಅವುಗಳನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೆಂದು ವರ್ಗೀಕರಿಸಲಾಗಿದೆ. ಪ್ರೀತಿಯ ಮಕ್ಕಳೇ, ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಅಭಿವೃದ್ಧಿ ಅರ್ಥ, ವ್ಯಾಖ್ಯಾನ ಅಲ್ಲದೆ ಅಭಿವೃದ್ಧಿ ಒಳಗೊಂಡಂಥ ಮುಖ್ಯವಾದ 3 ಅಂಶಗಳು ಕುರಿತು ಚರ್ಚೆ ಮಾಡಿದೆವು. ಇಲ್ಲಿ ನೀವು ಪರೀಕ್ಷಾರ್ಥವಾಗಿ ಅಭಿವೃದ್ಧಿಯ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ತಿಳಿಸಿ ಎನ್ನುವ ಪ್ರಶ್ನೆಯನ್ನು ನೋಡಬಹುದು. ಪ್ರೀತಿಯ ಮಕ್ಕಳೇ, ಧನ್ಯವಾದಗಳು. ಪ್ರೀತಿಯ ಮಕ್ಕಳೇ, ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಅನಭಿವೃದ್ಧಿ ಅರ್ಥ ಹಾಗೂ ಅಭಿವೃದ್ಧಿಯ ಸೂಚ್ಯಂಕಗಳನ್ನು ಕುರಿತು ಚರ್ಚೆ ಮಾಡೋಣ. ಅನಾಭಿವೃದ್ಧಿ ಎಂಬ ಶಬ್ದವು ಹಿಂದುಳಿದ, ಅಭಿವೃದ್ಧಿ ಹೊಂದದೇ ಇರುವ ನಿಶ್ಚಲ ಸ್ಥಿತಿಯನ್ನು ಸೂಚಿಸುತ್ತದೆ. ಪ್ರೀತಿಯ ಮಕ್ಕಳೇ, ಅನಾಭಿವೃದ್ಧಿ ರಾಷ್ಟ್ರಗಳ ಲಕ್ಷಣಗಳು ಈ ಕೆಳಗಿನಂತಿವೆ. ಯಾವುದೇ ಒಂದು ದೇಶ ಅನಾಭಿವೃದ್ಧಿಗೊಂಡಿದೆ ಎಂದರೆ ಆ ದೇಶದ ಉತ್ಪಾದನೆ ಕಡಿಮೆಯಾಗಿದೆ, ಆ ದೇಶದ ಜನಸಂಖ್ಯೆ ವಿಪರೀತವಾಗಿ ಹೆಚ್ಚಳವಾಗಿದೆ, ಆ ದೇಶದ ತಲಾ ವರಮಾನ ಕಡಿಮೆಯಾಗಿದೆ ಎಂದರ್ಥ. ಸಂಯುಕ್ತ ರಾಷ್ಟ್ರದ ಪ್ರಕಾರ ಅಮೇರಿಕಾ, ಕೆನಡಾ, ಆಸ್ಟ್ರೇಲಿಯಾ, ಪಶ್ಚಿಮ ಯುರೋಪ್ನ ರಾಷ್ಟ್ರಗಳಿಗಿಂತ ಕಡಿಮೆ ನೈಜ ತಲಾ ವರಮಾನ ಹೊಂದಿರುವ ರಾಷ್ಟ್ರಗಳೇ